ಏನಮ್ಮ ಆ ಸ್ವಾಮೀಜಿ ಹತ್ರ ಏನ್ ಮಾತಾಡ್ತಿದ್ದೆ? ಅವ್ರು ನಿನಗೇನ್ ಹೇಳಿದ್ರಮ್ಮ? ನಾನು ನೋಡ್ಬೇಕು ಅನ್ಕೊಂಡಿದ್ದೀನ ನೋಡ್ತೀನಂತೆ. ನಾನು ಯಾರಿಗೋಸ್ಕರ ಕಾಯ್ತಾ ಇದ್ದೀನೋ ಅವರೇ ನನಗೆ ಎದುರಾಗ್ತಾರಂತೆ. ಅವನೊಬ್ಬ ಮೊದಲೇ ಎಲ್ಲನೂ ಹೇಳ್ಬಿಡ್ತಾನೆ. ಗಂಗಾ ಇಲ್ಲೇ ಇದ್ದಾಳೆ ಅಂತ ನಿತ್ಯಗೆ ಮೊದಲು ಹೇಳ್ಬೇಕಾ? ಇನ್ನೂ ಒಳ್ಳೇದು, ಇಬ್ರನ್ನು ಒಂದೇ ಸಲ ಕರ್ಕೊಂಡು ಬಂದು ಎದುರುಗಡೆ ನಿಲ್ಲಿಸ್ಲಿಲ್ಲ. ನಿತ್ಯ ಕೇಳಿಸ್ಕೊಳ್ತಿದ್ದಾಳೆ. ಆ ಸ್ವಾಮೀಜಿ ಕೆಲ್ಸ ಇಲ್ದೆ ಏನೋ ಹೇಳ್ತಿರ್ತಾರಮ್ಮ, ಅವ್ರ ಬಗ್ಗೆ ಯೋಚನೆ ಮಾಡ್ಬೇಡ. ನಮ್ ಮನೆಯವರೆಲ್ಲ ಬಂದಿರೋದು ಕಾಣಿಸ್ದೆ ಹೋಗಿರೋ ಜೈಗೋಸ್ಕರ. ಜೈ ಕ್ಷೇಮವಾಗಿ ವಾಪಸ್ ಬರ್ಬೇಕು ಅಂತ ಪೂಜೆ ಮಾಡೋದಕ್ ಬಂದಿದಾರಷ್ಟೇ. ಜೈಗೋಸ್ಕರ ಆದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ, ರೋಡಲ್ಲಿ ಹುಡುಕ್ತಾರೆ. ಹೀಗೆ ಜಾತ್ರೆಗೆ ಬರ್ತಾರಾ? ಅಂದ್ರೆ ದೇವ್ರ ಹತ್ರ ಸಹಾಯ ಕೇಳೋಕೆ ಬರ್ತಾರೆ ಅಲ್ವೇನಮ್ಮ, ಅದಕ್ಕೆ. ಇಲ್ಲ, ಅವ್ರು ಬಂದಿರೋದು ಜೈಗೋಸ್ಕರ ಅಲ್ಲ, ಅವರು ಇನ್ಯಾರಿಗೋಸ್ಕರನೂ ಬಂದಿದ್ದಾರೆ. ಯಾರಿಗೋಸ್ಕರ ಬಂದಿದ್ದಾರೆ? ಯಾರಿಗೋಸ್ಕರ ಬಂದಿದ್ದಾರೆ? ಯಾರವರು? ಯಾರು? ಅಯ್ಯೋ, ಗಂಗಾನ ನೋಡೋವರೆಗೂ ನಿತ್ಯ ಸುಮ್ಮನೆ ಇರೋ ಹಾಗಿಲ್ಲ. ಆ ಸ್ವಾಮೀಜಿ ಹೇಳ್ದಾಗೆ ಇವತ್ ರಾತ್ರಿ ನಿತ್ಯ ಗಂಗಾ ಎದುರಾಗ್ತಾರೇನೋ. ನಮ್ ಕತೆ ಗೋವಿಂದ ಪೌಡ್ರು.